ಏನೇನು ಕೆಲವು ತಪ್ಪುಗಳು ಇಲ್ಲಿರೋದು ಅದನ್ನು ನಾಳೆ ನಾವು ಇಂಪ್ರೂವ್ಮೆಂಟ್ ಮಾಡ್ತೀವಿ. ಅವ್ರಿಗೆ ಎಕ್ಸಾಮ್ ಕೊಟ್ಟಿದ್ದೀನಿ ಮೊನ್ನೆ 24 hours ಅಷ್ಟು ಇಂಪ್ರೂವ್ಮೆಂಟ್ ನನಗೆ ಕಾಣ್ತಾ ಇದೆ. ಅಂದರೆ ಪ್ರಾಕ್ಟಿಕಲ್ ಹಿಂಗೆ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಸಲಹೆ ಆಗುತ್ತೆ. ಸ್ಪಾಂಟೇನಿಯಸ್ಲಿ ಹೇಳ್ಬೇಕಂದ್ರೆ ಏನಾದರೂ ಗಿಳಿಪಾಠ ಆಗ್ತದೆ. ಅಂದರೆ ಗಿಳಿ ಏನು ಮಾಡುತ್ತೆ, ಅವೇನು ಹೇಳ್ಕೊಟ್ರು ಅದು ಹಂಗೆ ಕಲ್ತ್ಕೊಟ್ಟು ಹಂಗೆ ಅಲ್ವಾ, ಆ ರೀತಿ ಆಗ್ತದೆ. ಅಂದರೆ ನಾವಿರೋ ಸ್ಥಳದಲ್ಲಿ ನಾವೇನು ಹೇಳ್ತೀವಿ ಅದು ಅನುಸರಿಸ್ತಾ ಇರೋದಕ್ಕೆ ಎವಿಡೆನ್ಸ್ ಇರ್ಬೋದು. ಅಂದರೆ ನಾವು ಹೇಳೋದು ಬರೀ ಹೇಳೋದು ಮಾತ್ರ ಆಗ್ಬೋದು, ಅದರ ಅನುಸರಣೆನೂ ಆಗ್ತದೆ. ಎರಡನೇದು, ನೀವು ಇಷ್ಟೆಲ್ಲ ಹೇಳ್ತಾ ಇದ್ದೀರ, ಆದರೆ ಅದು ಬ್ರೀಫ್ ಆಗಿರ್ಬೋದು. ಅಷ್ಟು ಏನಾಗುತ್ತೆ, ಈಗ ನೀವು ಒಂದು ಗ್ರೂಪ್ನಲ್ಲಿ ಮಾತಾಡುವಾಗ ಹೇಳುವಾಗ ಒಂದು ವಿಷಯ ಹೇಳುವಾಗ ಆ ವಿಷಯಕ್ಕೆ ಸ್ಪೆಸಿಫಿಕ್ ಆಗಿ ಅಷ್ಟು ಪಾಯಿಂಟ್ನ ಹೇಳಬೇಕು. ಸವಿಸ್ತಾರವಾಗಿ ಹೇಳ್ತಾ ಹೋದರೆ ನಾವು ಏನು ಹೇಳ್ತಾ ಇದ್ದೀವಿ ಅದ್ರ ಪ್ರಾಮುಖ್ಯತೆ ಹೊಟ್ಟೋಗ್ಬಿಡುತ್ತೆ. ಅದಕ್ಕೆ ಆ ವಿಷಯಕ್ಕೆ ನಾವು ಏನು ಹೇಳಬೇಕು ಅಂತಿದ್ದೀವಿ ಅದನ್ನು ಅಷ್ಟು ಸ್ಪಷ್ಟವಾಗಿ ಅಷ್ಟನ್ನು ಹೇಳಬೇಕು. ಅದಕ್ಕೆ ಜಾಸ್ತಿ ನಾವು ಸೇರಿಸ್ಕೊತಾ ಹೋದರೆ ಅದ್ರ ಪ್ರಾಮುಖ್ಯತೆ ಹೊಟ್ಟೋಗ್ಬಿಡುತ್ತೆ. ಆಮೇಲೆ ಕೇಳೋರಿಗೂ ಅದು ಬೇಜಾರಾಗ್ಬಿಡುತ್ತೆ. ಅದನ್ನು ಶಾರ್ಟಾಗಿ ಸ್ವೀಟಾಗಿ ಮಾಡ್ಕೋಬೇಕು. ಮತ್ತು ಹೆಚ್ಚಾಗಿ ಇಲ್ಲಿ ನಾವೇನು EMS ಬಗ್ಗೆ ಹೇಳುವಾಗ EMS ನಮ್ಮ ಕಾರ್ಖಾನೆಯಲ್ಲಿ ನಾವೇನು ಅಬ್ಜೆಕ್ಟಿವ್ಸ್ ಇಟ್ಕೊಂಡಿದ್ದೀವಿ ಅದನ್ನು ಹೆಂಗೆ ಕಾರ್ಯರೂಪಕ್ಕೆ ತರ್ತಾ ಇದ್ದೀವಿ ಅದನ್ನು ಸ್ವಲ್ಪ ಹೇಳಬೇಕಾಗುತ್ತೆ. ಈಗ ಪರಿಸರಕ್ಕೆ ಆಸ್ ಎ ಹೋಲ್ ಹೇಳೋದು ಒಂದು, ಬಟ್ ನಾವು ನಮ್ಮ ವಿತಿನ್ ಈ ಪ್ರಿಮೈಸಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ನಮ್ಮ ಧ್ಯೇಯಗಳೇನು, ಪರಿಸರನ ಉಳಿಸೋಕ್ಕೆ ಅದನ್ನು ಸ್ವಲ್ಪ ಸೇರಿಸ್ತೀವಿ. ಇವಾಗ ನಾಳೆ ನಮ್ಮಲ್ಲಿ ಏನು ಆಬ್ಜೆಕ್ಟ್ ಇದೆ ನಾನು ಹೇಳ್ಕೊಡ್ತೀನಿ, ಅದ್ರ ಪ್ರಕಾರ ನಮ್ಮಲ್ಲಿ ಏನು ಕೊಡ್ತಾ ಇದ್ದೀನಿ ಹೇಳ್ಬೇಕು. ಅದನ್ನು ಹೆಂಗೆ ಇಂಪ್ರೂವ್ಮೆಂಟ್ ಮಾಡ್ಬೋದು ಅನ್ನೋದು ನೆಕ್ಸ್ಟ್. ನಾವು ಕಲಿತಾ ಏನಾಗುತ್ತಂದರೆ ನಮ್ಮಲ್ಲೇ ನಾವು ಕ್ಲೀನ್ ಮಾಡ್ತಾ ಬರ್ತೀವಿ. ಕ್ಲೀನ್ ಮಾಡ್ತಾ ಬರ್ತಾರೆ 4 ಜನಕ್ಕೆ ಗೊತ್ತೇ ಹೋಗೋದು. ಇನ್ನೊಂದೇನಂದರೆ ಒಂದು ಅದೇನೋ ಮರದ್ದು ಒಂದು ಉದಾಹರಣೆ ಕೊಟ್ರಿ, ಅದು ಯಾಕೋ ನನಗೆ ಸ್ವಲ್ಪ ಅದರಲ್ಲಿ ನೀವು ಏನು ಹೇಳಕ್ಕೆ ಹೊರಟಿದ್ದೀರಿ, ಏನು ಹೇಳಬೇಕು ಅದು ಸರಿಗೆ ತಲುಪಲಿಲ್ಲ ಅಂತ ನನಗೆ ಅದನ್ನು ಹೇಳಿ ಸ್ವಲ್ಪ ಏನಾಗಿದೆ ನಾ ಹೇಳ್ತೀನಿ. ಏನು ಐಡಿಯಾ ಅಂದರೆ, ಒಂದು ಮರ ಇದೆ ಅಂದರೆ ಕೆಳಗಡೆ ಎಲ್ಲ ಕಸ ಗಿಸ ಎಲ್ಲ ಹಾಕಿ ಎಲ್ಲ ಮಾಡಿ ಅದು ಇದು ಮಾಡಿ ಟ್ರೀಟ್ ಮಾಡೋಕ್ಕಾಗಲ್ಲ. ಮರಕ್ಕೆ ನೀರು ಅವಕಾಶ ಇಲ್ಲ, ಅದಕ್ಕೆ ಒಣಗೋಗಿದೆ. ನಾವೆಲ್ಲ ಕ್ಲೀನ್ ಮಾಡಿ ನೀಟಾಗಿಟ್ಟು ಅದು ನಮ್ಗೆ ಆಕ್ಸಿಜನ್ ಕೊಡುತ್ತೆ. ಅದನ್ನು ಸ್ವಲ್ಪ ಸರಿಯಾಗಿ ಸ್ವಲ್ಪ ಇದು ಸ್ವಲ್ಪ ಹೆಂಗಾಸ ಬೆಳಿಬೇಕು. ಕೆಳಗಡೆ ಏನೇನು ವೇಸ್ಟ್ ಬಿದ್ದಿದೆ, ಅದು ಸೋಡಾ ಬಾಟ್ಲು, ಇನ್ನು ಪೇಪರು, ಪ್ಲಾಸ್ಟಿಕ್ ಪೇಪರು, ಏನೋ ಒಂದು ಕಸ, ಸಗಣಿ ಒಂದು ಅಲ್ಲಿಗೆ ಮೆಂಡೂರು ಆಗುತ್ತೆ. ಇವತ್ತಿನ ನಾಳೆ ಮಿಕ್ಕಿದೆಲ್ಲ ವೇಸ್ಟ್ ಅಲ್ವಾ, ಅದೆಲ್ಲ ಇದಾಗುತ್ತೆ. ಇನ್ನೊಂದು ಏನಂದ್ರೆ ಇಂಪಾರ್ಟೆಂಟು, ಮರಕ್ಕೆ ಮೇಲ್ಗಡೆ ಪಕ್ಷಿಯಿಂದ ಬರಬೇಕು. ಕೊಟ್ಟಿದ್ದೀರಾ? ಅದೆಲ್ಲ ಅಲ್ಲಿ ರೆಕಾರ್ಡ್ ಮಾಡಬೇಕು. ಪ್ರತಿಯೊಂದು ರೆಕಾರ್ಡ್ ಆಗುತ್ತೆ. ನಿಮ್ಗೆ ಒಬ್ಬೊಬ್ಬರು ಒಂದು ಫೈಲ್ ಇಟ್ಕೊಬೋದು, ನಾನು ಹೇಳಿದ್ದೀನಲ್ಲ, ಒಬ್ಬೊಬ್ಬರು ಒಂದು ಫೈಲ್ ಇಟ್ಕೊಬೋದು. ನಿಮಗೆ ಒಂದು ಸಪ್ರೇಟ್ ಫೈಲು, ಹರೀಶ್ಗೆ ಒಂದು ಸಪ್ರೇಟ್ ಫೈಲು, ನಾಯಿಗೆ ಒಂದು ಸಪ್ರೇಟ್ ಫೈಲ್ ಮಾಡ್ತೀನಿ, ಶಿವಕುಮಾರ್ ಒಂದು ಫೈಲ್, ಇದು. ಥ್ಯಾಂಕ್ ಯು ಸರ್.